ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಸದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಕಳೆದ ಬಾರಿ 6ನೇ ಸ್ಕಂಧದ 6 ಅಧ್ಯಾಯಗಳನ್ನು ಪೂರ್ತಿ ಮುಗಿಸಿದ್ದೇವೆ. ಈ 7ನೇ ಅಧ್ಯಾಯದಿಂದ ಭಾಗವತದ ಬಹಳ ಮಹತ್ವದ ಒಂದು ಭಾಗ ನಾರಾಯಣ ವರ್ಮ ಅಥವಾ ನಾರಾಯಣ ಕವಚ. ಅಂದರೆ ನಮಗೆ ನಾರಾಯಣನೇ ಕವಚವಾಗಿ ನಿಂತು ನಮ್ಮನ್ನು ರಕ್ಷಿಸುವಂಥ ಮಂತ್ರ. ಆ ಮಂತ್ರ ಪಠಿಸಿದವರಿಗೆ ಭಗವಂತನೇ ಕವಚದಂತೆ ನಮಗೆ ರಕ್ಷಣೆಯಾಗಿ ನಿಲ್ತಾನೆ ಅಂತ ಅನ್ನತಕ್ಕಂಥ ಮಾತನ್ನು, ಒಂದು ಭರವಸೆಯನ್ನು ಕೊಡ್ತಕ್ಕಂಥ ಬಹಳ ಅಪೂರ್ವವಾದ ಒಂದು ಮಂತ್ರ ಸಂಹಿತೆಯನ್ನು ಭಾಗವತ ನಮಗೆ ಕೊಡ್ತಾ ಇದೆ. ಅದರ ಹಿನ್ನೆಲೆಯ ಕಥೆ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲದೆ 8ನೇ ಅಧ್ಯಾಯದಿಂದ ಆ ಮಂತ್ರ ಪ್ರಾರಂಭವಾಗುತ್ತೆ. ಹಿನ್ನೆಲೆ ಏನು ಅಂದರೆ, ಇಂದ್ರ ದೇವಸಭೆಯಲ್ಲಿ ಒಂದು ಸರ್ತಿ ಎಲ್ಲ ದೇವತೆಗಳು ಇದ್ದಾರೆ, ಋಷಿಗಳಿದ್ದಾರೆ, ದೊಡ್ಡ ಸಭೆಯಲ್ಲಿ ಎಲ್ಲ ಜ್ಞಾನಿಗಳು ಸೇರಿದ್ದಾರೆ. ಇಂದ್ರ ಸಿಂಹಾಸನದಲ್ಲಿ ಕೂತಿದ್ದಾನೆ, ದೇವಲೋಕದ ದೊರೆ ತಾನೆ, ಸಿಂಹಾಸನದಲ್ಲಿ ಕೂತಿದ್ದಾನೆ. ಸಮಸ್ತ ದೇವತೆಗಳು, ಮರುತ್ತುಗಳು, ರುದ್ರರು, ಸಾಧ್ಯರು, ವಿಶ್ವದೇವತೆಗಳು, ಎಲ್ಲ ಅಶ್ವಿಗಳು, ಎಲ್ಲ ದೇವತಾಗಣಗಳು ಅಲ್ಲಿ ಸುತ್ತ ಕೂತಿದ್ದಾರೆ. ಋಷಿಗಳು, ಗಂಧರ್ವರು ಎಲ್ಲ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆ ಸಭೆಗೆ ದೇವಗುರುವಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ವಿಷಯ ಬಹಳ ಸರಳ. ಬೃಹಸ್ಪತ್ಯಾಚಾರ್ಯರು ಬಂದಾಗ ಇಷ್ಟು ದೊಡ್ಡ ಸಭೆ ನಡೀತಾ ಇದೆ, ಎಲ್ಲರೂ ಕೂಡ ದೇವೇಂದ್ರನನ್ನು ಎತ್ತರದಲ್ಲಿ ಕೂಡಿಸಿದ್ದಾರೆ. ಅಂಥ ಒಂದು ಸಿರಿವಂತಿಕೆಯ ಅಧಿಕಾರದ ತುತ್ತುತ್ತದಲ್ಲಿರುವಾಗ ದೇವೇಂದ್ರನಿಗೆ ಸಹಜವಾಗಿ ಅನಿಸಿತು, ನಾನು ಬೃಹಸ್ಪತ್ಯಾಚಾರ್ಯ ಬರುವಾಗ ಎದ್ದು ನಿಲ್ಲಬೇಕಾದ ಅಗತ್ಯ ಇಲ್ಲ. ಬರ್ತಾರೆ, ತುಂಬ ಜನ ಬರ್ತಾರೆ. ನಾನು ರಾಜ ಸಿಂಹಾಸನದಲ್ಲಿ ಕೂತವ, ನಾನೇಕೆ ಕೆಳಗಿಳಿದು ದೇವಗುರುಗಳಿಗೆ ಸನ್ಮಾನ ಮಾಡಬೇಕು? ಒಂದು ದೃಷ್ಟಿಯಿಂದ ಬಹಳ ಅರ್ಥಪೂರ್ಣವಾದ ಮಾತು. ಯಾಕೆಂದರೆ ಇದು ಹಿಂದೆ ಬಹಳ ತಿಳ್ಕೊಳ್ಳೋದು ಅಂಶ ಇದೆ. ನಿಜವಾಗಿ ಜೀವಯೋಗ್ಯತೆಯಲ್ಲಿ ದೇವಗುರುಗಳು ದೇವೇಂದ್ರನಿಗಿಂತ ಕೆಳಗೆ ನಾವು. ಅದು ಅವನಿಗೆ ಅನಿಸಿರ್ಬೋದು, ನಾನು ಜೀವಯೋಗ್ಯತೆಯಲ್ಲಿ ನಾನು ಬಹಳ ಎತ್ತರದವ, ನಾನೇಕೆ ಅವರು ಬಂದುಕೊಂಡು ಎದ್ದು ನಿಲ್ಲಬೇಕು? ನನ್ನ ಸ್ಥಾನಮಾನವೂ ದೊಡ್ಡದು, ಜೀವಯೋಗ್ಯತೆಯೂ ದೊಡ್ಡದು. ಎರಡರಿಂದಲೂ, ಸ್ಟೇಟಸ್ನಲ್ಲೂ ನಾನು ದೊಡ್ಡವ, ಸ್ವರೂಪದ ಅರ್ಹತೆಯಲ್ಲೂ ನಾನು ದೊಡ್ಡವ. ಸಹಜವಾಗಿ ಬರ್ತಾರೆ. ಅದಕ್ಕೋಸ್ಕರ ಎದ್ದು ನಿಂತು ಗೌರವಿಸಬೇಕಾಗಿಲ್ಲ ಅನ್ನತಕ್ಕಂಥ ಒಂದು ರೀತಿಯ ಅನಾದರ. ಅವನು ಅನಾದರ ಅಂತ ಮಾಡಿದ್ದಲ್ಲ, ಸಹಜವಾಗಿ ಬರ್ತಾರೆ. ನಾನು ಎದ್ದು ನಿಲ್ಲಬೇಕಾಗಿಲ್ಲ, ನಾನು ಸಿಂಹಾಸನ ಕೂತಿರುವಾಗ ಏನು ಎದ್ದು ನಿಲ್ಲುವ ಅವಶ್ಯಕತೆ ಏನು ಇಲ್ಲ ಅಷ್ಟೊಂದು ಅಂತ ತಿಳ್ಕೊಂಡು ಕೂತ್ಬಿಟ್ಟ. ಇದು ಅನಿರೀಕ್ಷಿತ ಬೃಹಸ್ಪತ್ಯಾಚಾರ್ಯರಿಗೆ. ಅವರು ಬಂದಾಗ ದೇವಗುರು ಬಂದರು ಅಂತ ದೇವತೆಗಳು ದೇವೇಂದ್ರನು ಸ್ವಾಗತ ಮಾಡ್ಯಾರು ಅಂತ ನಿರೀಕ್ಷೆ ಮಾಡಿದ್ರು. ಗುರುಸ್ಥಾನದಲ್ಲಿದ್ದ ಒಬ್ಬ ವ್ಯಕ್ತಿ ಬಂದಾಗ ಇಡೀ ಸಭೆಯಲ್ಲಿದ್ದವರು ಯಾರು ಎದ್ದು ನಿಲ್ಲೂ ಇಲ್ಲ, ರಿಸೀವ್ ಮಾಡಲೂ ಇಲ್ಲ. ಅವರಷ್ಟಕ್ಕೆ ಬಂದು ಕೂತ್ಕೊಳ್ಳೇ ಹೋಗಲಿ ಅಂತ ನಾವು ಹಾಗೆ ಮಾಡಿಬಿಟ್ರು. ಇದು ಬೃಹಸ್ಪತ್ಯಾಚಾರ್ಯ ತುಂಬ
ಅವಮಾನದ ಪ್ರಶ್ನೆ ಆಯಿತು. ಈ ಎಲ್ಲ ಸಂಗತಿಗಳನ್ನು ನಾವು ಹೇಗೆ ತಗೊಳ್ತೇವೆ ಹಾಗಿರೋದು ನೋಡಿ. ಇಂದ್ರ ಅದು ಹೇಳಿದ, ಏನು ದೊಡ್ಡ ಸಂಗತಿ ಏನು ಬರ್ತಾರೆ, ಸಭೆಯಲ್ಲಿ ಹೋಗ್ತಾರೆ, ಅದು ದೊಡ್ಡ ಸಂಗತಿ ಏನಿಲ್ಲ. ಇವ್ರು ತಿಳ್ಕೊಂಡು ನನ್ನ ಸ್ಥಾನಮಾನಕ್ಕೆ ಇದು ಅವಮಾನ. ನನಗೆ ವ್ಯಕ್ತಿಶಃ ನಾನು ಯಾರೇ ಇರ್ಬೋದು, ನಾನು ದೇವಗುರು ಅಂತಂದ ಮೇಲೆ ದೇವತೆಗಳು ನನಗೆ ಗುರುವಿನ ಗೌರವ ಕೊಟ್ಟು ನನ್ನನ್ನು ರಿಸೀವ್ ಮಾಡಬೇಕಿತ್ತು, ಮಾಡಲಿಲ್ಲ. ನನಗೆ ಒಂದು ಬಗೆಯ ಅಂದರೆ ಇದು ಒಂದು ಅವಮಾನ ಅಂತ ಅನಿಸಿ ಏನು ಮಾಡಿದ್ರು ಅಂದರೆ, ಸಭೆಯಲ್ಲಿ ಬಂದರೆ ಅಲ್ವಾ ಮುಜುಗರ, ಅಲ್ಲಿ ಬಂದವರೇ ಇಲ್ಲಿ ಎದ್ದು ನಿಂತು ಯಾರೋ ಸ್ವಾಗತಿಸುವ ಲಕ್ಷಣ ಕಾಣದೇ ಇದ್ದಾಗ ಹೊರಟೋಗ್ಬಿಟ್ರು, ಮರಳಿ ಹೊರಟೋದ್ರು. ದೇವಗುರುಗಳು ಹೊರಟು ಹೋದರು ಅಂತ ಅನ್ನೋ ಸುದ್ದಿ ದೈತ್ಯರಿಗೆ ತಿಳಿಯಿತು, ಅಸುರರಿಗೆ. ದೇವೇಂದ್ರನಿಗೆ ಈಗ ಗೈಡೆನ್ಸ್ ಕೊಡಲಿಕ್ಕೆ ಬೃಹಸ್ಪತಿ ಆಚಾರ್ಯ ಇಲ್ಲ ಅಂತ. ತಕ್ಷಣ ಅವರೆಲ್ಲ ಒಟ್ಟಾಗಿ ಅವರ ದೈತ್ಯ ಗುರುಗಳಿದ್ದಾರಲ್ಲ ಶುಕ್ರಾಚಾರ್ಯರು, ಅವರ ಹತ್ರ ಹೋಗಿ, ಈಗ ನಾವು ದೇವಲೋಕವನ್ನು ಅಟ್ಯಾಕ್ ಮಾಡಿದರೆ ಅವರಿಗೆ ಪ್ರೊಟೆಕ್ಷನ್ ಇಲ್ಲ, ಡಿವೈನ್ ಪ್ರೊಟೆಕ್ಷನ್ ಇಲ್ಲ, ನಾವು ಗೆಲ್ಲಬಹುದು ಅಂತ. ಶುಕ್ರಾಚಾರ್ಯರು ಅವರ ಉಶನಸ್ ಅಂದರೆ ಶುಕ್ರಾಚಾರ್ಯರು ಅವರು ತಮ್ಮ ಶುಕ್ರ ನೀತಿಯ ಒಂದು ಮಂತ್ರ ವಿಧಾನದಿಂದ ಅವರಿಗೆ ಶಕ್ತ್ಯಾಧಾನ ಮಾಡಿದರು. ಶಕ್ತ್ಯಾಧಾನ ಮಾಡಿ ಯುದ್ಧಕ್ಕೆ ಕಳಿಸಿಕೊಟ್ರು. ಯುದ್ಧಕ್ಕೆ ಕಳಿಸಿಕೊಟ್ರೆ ದೇವತೆಗಳೆಲ್ಲ ತೆಪ್ಪಗೆ ಸೋತರು. ಏನು ಕಷ್ಟವೇ ಇಲ್ಲ, ಅನಾಯಾಸವಾಗಿ ಸೋತರು. ಅಸುರರು ಗೆದ್ದರು. ಆಗ ದೇವೇಂದ್ರನಿಗೆ ಮೊದಲೇ ಪಶ್ಚಾತ್ತಾಪ ಆಗಿತ್ತು. ಅವರು ಗುರುಗಳು ಹೊರಟು ಹೋದ್ರಲ್ಲ, ಆವಾಗ ಓಹೋ ನಾನು ಅವಮಾನ ಮಾಡಬೇಕು ಅಂತ ಮಾಡಿದ್ದಲ್ಲ, ಆದರೆ ಅವರು ಅವಮಾನ ಆಯಿತು ಅಂತ ತಿಳ್ಕೊಂಡ್ರು, ಗುರುಗಳಿಗೆ ಅವಮಾನ ಆಯ್ತಲ್ಲ ಅಂತ ತುಂಬ ನೊಂದುಕೊಂಡಿದ್ದ ದೇವೇಂದ್ರ. ಆ ಇನ್ಸಿಡೆಂಟ್ ನಡೆದ ಮೇಲೆ ಅವನಿಗೆ ಹಾಗಾದ್ರೆ ನಾನು ರಿಸೀವ್ ಮಾಡಬೇಕಿತ್ತು, ನಿಂತು ಸ್ವಾಗತಿಸಬೇಕಿತ್ತು, ಒಂದು ಸಣ್ಣ ಪ್ರಮಾದ ಆಯಿತು ನನ್ನಿಂದ ಅಂತಕ್ಕಂಥ ಭಾವನೆ ಬಂತು. ಅದಕ್ಕೋಸ್ಕರ ಅವರು ಈ ಬೃಹಸ್ಪತ್ಯಾಚಾರ್ಯರ ಮನೆಗೆ ಹೋಗಿ ಅವರ ಹತ್ತಿರ ಕ್ಷಮೆ ಕೇಳೋಣ ಅಂತ ಹೋಗಿದ್ದ. ಅಚಾತುರ್ಯದಿಂದ ಆಯಿತು, ತಾವು ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ, ತಾವು ಬರಬೇಕು ಅಂತ ಕ್ಷಮೆ ಕೇಳೋಣ ಅಂತ ಹೋಗಿದ್ದ. ಬೃಹಸ್ಪತ್ಯಾಚಾರ್ಯ ಏನು ಮಾಡಿದರು, ಅದೃಶ್ಯರಾಗಿಬಿಟ್ರು. ಅವನಿಗೆ ಕಾಣಿಸಿಗಲೇ ಇಲ್ಲ, ಎಲ್ಲಿ ಹೋದರೂ ಅವರು ಸಿಗಲಿಲ್ಲ, ಎಲ್ಲೋ ಅವರು ಅದೃಶ್ಯರಾಗಿ ಹೋಗ್ಬಿಟ್ರು. ಇವನಿಗೆ ಭೇಟಿಯೇ ಕೊಡಲಿಲ್ಲ. ಒಂದು ಮುಂದೆ ಆಗಬೇಕಾದಂಥ ಒಂದು ವಿಶಿಷ್ಟವಾದ ಘಟನೆಗೋಸ್ಕರ ಬೃಹಸ್ಪತ್ಯಾಚಾರ್ಯರು ಹೀಗೆ ಮಾಡಿದ್ದಾರೆ. ಅವರು ಭೇಟಿಯೇ ಕೊಡಲಿಲ್ಲ. ದೇವೇಂದ್ರನ ಏನು ಮಾಡೋದು ಗೊತ್ತಿಲ್ಲ, ಗುರುಗಳು ಇಲ್ಲ ಅಂತ ಆಗೋಯ್ತು. ಯುದ್ಧದಲ್ಲಿ ಸೋತ್ಬಿಟ್ಟ, ಅಸುರರು ಗೆದ್ದರು. ಅವರಿಗೆ ಶುಕ್ರಾಚಾರ್ಯರಿಗೆ ಅಡ್ಡವಾಗಿ ನಿಂತು ದೇವತೆಗಳಿಂದ ರಕ್ಷಣೆ ಮಾಡಿದವರು ಬೃಹಸ್ಪತ್ಯಾಚಾರ್ಯ ಯಾವಾಗ ತಪ್ಪಿ ಹೋದರೋ ಶುಕ್ರಾಚಾರ್ಯರಿಗೆ ಬಲ ಬಂತು, ಅಸುರರನ್ನು ಕಳಿಸಿದ್ರು, ಗೆದ್ದುಬಿಟ್ರು, ದೇವತೆಗಳನ್ನೆಲ್ಲ ಗೆದ್ದುಬಿಟ್ರು ಅಸುರರು. ಆವಾಗ ಇಂದ್ರ ಒಂದು ತಪ್ಪಾಯಿತು ಅನ್ನೋದ್ರ ಜೊತೆಗೆ ಒಂದು ಒಳ್ಳೆ ಮಾತು ಹೇಳ್ತಾರೆ. ಏನು ಅಂದರೆ, ಯಾರಿಗೆ ಬೇಕು ಈ ಸಂಪತ್ತು, ಈ ಅಧಿಕಾರ? ಮನುಷ್ಯನ ತಲೆ ಕೆಡಿಸುವ ಅಹಂಕಾರಕ್ಕೆ ಕಾರಣವಾದ ಈ ಸಂಪತ್ತಿಗೆ, ಈ ದೇವಲೋಕದ ಆಧಿಪತ್ಯಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾನೆ. ಅಷ್ಟು ನೋವಾಗ್ಬಿಡುತ್ತೆ. ನಮಗೆ ಯಾವುದು ಮುಖ್ಯ ಅನ್ನೋದು ಮರೆತು ಹೋಗುತ್ತೆ ದುಡ್ಡಿನ ಅಹಂಕಾರದಿಂದ, ಅಧಿಕಾರದಿಂದ. ಅದು ಎರಡೂ ನನ್ನ ತಲೆ ಕೆಡಿಸಿತು, ದೇವಲೋಕದ ಸಂಪತ್ತು ಮತ್ತು ದೇವಲೋಕದ ಒಡೆತನ. ಹಾಗಾಗಿ ನಾನು ಧೂರ್ತತನದಿಂದ ನಡ್ಕೊಂಡೆ. ಈ ಸಂಪತ್ತು, ಆ ಜ್ಞಾನದ ಬೃಹಸ್ಪತ್ಯಾಚಾರ್ಯ ಜ್ಞಾನದ ಸಂಪತ್ತಿನ ಮುಂದೆ ಈ ಸಂಪತ್ತು, ಈ ಅಧಿಕಾರ ಏನು ತುಂಬ ತಪ್ಪು ಮಾಡಿಬಿಟ್ಟೆ ನಾನು ಅಂತ. ಅದಕ್ಕೆ ಕಡೆ ಏನು ಮಾಡೋದು, ಆಯ್ತಲ್ಲ, ಸೋತಾಯ್ತು, ಇನ್ನೇನು ಮಾಡಬೇಕು, ಅದಕ್ಕೆ ಪರಿಹಾರ ಹುಡುಕಬೇಕು. ಚತುರ್ಮುಖನ ಹತ್ರ ಹೋಗ್ತಾರೆ ದೇವತೆಗಳು, ಇಂದ್ರನನ್ನು ಮುಂದೆ ಮಾಡಿಕೊಂಡು. ಚತುರ್ಮುಖ ಹೇಳ್ತಾನೆ, ಒಬ್ಬ ಜ್ಞಾನಿಗೆ ಅವಮಾನ ಮಾಡಿದ್ದೀರಾ, ನೀವೇನು ಕ್ಷಮೆಯೇ ಇಲ್ಲ. ಒಬ್ಬ ಜ್ಞಾನಿಗೆ ಮಾಡಿರತಕ್ಕಂಥ ಅವಮಾನಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ, ಅದನ್ನು ಅನುಭವಿಸಬೇಕು. ನೀವು ಮಾಡಿದಂಥ ಬೇಜವಾಬ್ದಾರಿತನದಿಂದ ನಿಮಗೆ ಅವಸ್ಥೆ ಬಂದಿದೆ, ಅದನ್ನು ನಾನೇನು ಮಾಡೋದು ಅಂತ ಹೇಳ್ತಾನೆ. ನಾನೇನು ಮಾಡಲಿಕ್ಕೆ ಆಗೋದಿಲ್ಲ, ನೀವು ಅನುಭವಿಸಬೇಕು, ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನೀವೇ ಅನುಭವಿಸಬೇಕು ಅಂತ ಬಹಳ ಉಗ್ರವಾಗಿ ಬೈದ್ಬಿಡ್ತಾನೆ ಚತುರ್ಮುಖ. ಆಗ ಇವರು ಮತ್ತು ಶರಣಾದಾಗ ಒಂದು ಮಾತು ಹೇಳ್ತಾನೆ, ನೀವು ಒಬ್ಬ ಮಾರ್ಗದರ್ಶಕನಾದ ಒಬ್ಬ ಗುರುವನ್ನು ಆಯ್ಕೆ ಮಾಡುವ ತನಕವೂ ನಿಮಗೆ ಏಳಿಗೆ ಇಲ್ಲ. ಬೃಹಸ್ಪತ್ಯಾಚಾರ ಬರಲಿಲ್ಲ ಅಂದರೆ ಇನ್ಯಾರನ್ನಾದರೂ ಗುರುವನ್ನಾಗಿ ಒಪ್ಕೊಳ್ಳಿ. ಅಂತೂ ಗುರುಪೀಠದಲ್ಲಿ ಒಬ್ಬ ಇರಬೇಕು, ಗುರುಸ್ಥಾನದಲ್ಲಿ ಅವನ ಮಾರ್ಗದರ್ಶನ ಇರಬೇಕು ನಿಮಗೆ. ಆ ಗುರು, ಜ್ಞಾನಿಯಾಗಿರತಕ್ಕಂಥ ಒಬ್ಬ ಗುರು, ಅವನ ಮಾರ್ಗದರ್ಶನ ತಗೊಂಡು ನೀವು ಕೆಲಸ ಮಾಡಬೇಕು. ಕಡೆಗೆ ಚತುರ್ಮುಖನ ಸಲಹೆಯಂತೆ ತ್ವಷ್ಟ ಅಂತ ದ್ವಾದಶಾದಿತ್ಯರಲ್ಲಿ ಒಬ್ಬ, ವಿವಸ್ವಾನ್ ಅರೆಮ ತ್ವಷ್ಟ ಪೂಷಾತ ಸವಿತಾ ಭಗ
ಪುರುಷ ತ್ವಷ್ಟ. ಅಲ್ಲಿ ದ್ವಾದಶ ಅದಿತಿಯ 12 ಜನ ಮಕ್ಕಳು, ಅಂದರೆ ಇಂದ್ರ ಮತ್ತು ವಾಮನ ಯಾವ ಅದಿತಿಯ ಮಕ್ಕಳಾಗಿ ಹುಟ್ಟಿದರೋ ಆ 12 ಮಂದಿಯಲ್ಲಿ ಇಂದ್ರ ಮತ್ತು ವಾಮನ, ಮಿತ್ರ, ವರುಣ ಇವರ ತಮ್ಮ ತ್ವಷ್ಟ ಅಂತ, ತ್ವಷ್ಟರು ಅಂತ ದೇವಶಿಲ್ಪಿ ಒಬ್ಬ. ಅವನ ಮಗ, ಅವನ ಹೆಂಡತಿ ಒಬ್ಬಳು ಅಸುರ ವಂಶದವಳು, ದೇವತೆಯ ವಂಶದವಳಲ್ಲ, ರಚನಾ ಅಂತ. ಅವಳಲ್ಲಿ ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ವಿಶ್ವರೂಪ ಅಂತ. ತ್ವಾಷ್ಟ್ರ ವಿಶ್ವರೂಪ ಅಂತ. ಬಹಳ ದೊಡ್ಡ ಜ್ಞಾನಿ. ಚತುರ್ಮುಖ ಹೇಳ್ತಾನೆ, ನೋಡಿ, ಒಬ್ಬ ಮನುಷ್ಯನಿಗೆ ನಾವು ಗೌರವ ಕೊಡೋದು ಅವನ ವಯಸ್ಸಿನ ಮೇಲಲ್ಲ. ಅವನು ನಿಮಗಿಂತ ಚಿಕ್ಕವ, ನಿಮ್ಮ ಮಗನ ಸ್ಥಾನದಲ್ಲಿದ್ದಾನೆ, ಪುತ್ರ ಸ್ಥಾನದಲ್ಲಿದ್ದಾನೆ, ನೀವು ಹಿರಿಯರು. ಯಾಕೆಂದ್ರೆ ತ್ವಷ್ಟಾನೇ, ವಿಶ್ವರೂಪಾಚಾರ್ಯರ ತಂದೆ ತ್ವಷ್ಟಾನೇ ದೇವತೆಗಳಲ್ಲಿ ಬಹಳ ಕೆಳಗಿನ ಸ್ಥಳದಲ್ಲಿದ್ದಾನೆ. ಅವನ ಮಗ ಇವನು. ಆದರೆ ಅವನು ದೊಡ್ಡ ಜ್ಞಾನಿ, ಮಂತ್ರಸಿದ್ಧ. ನಿಮಗೆ ಬೇಕಾಗಿರೋದು ಒಬ್ಬ ಮಂತ್ರಸಿದ್ಧನಾದ ಜ್ಞಾನಿಯ ನೆರವು ನಿಮಗೆ ಬೇಕಾಗಿದೆ. ಗುರು ಅಂತಂದರೆ ಆಪತ್ಕಾಲದಲ್ಲಿ ಮಂತ್ರದ ರಕ್ಷಣೆ. ಯಾಕಂದರೆ 2 ವಿಧವಾದ ರಕ್ಷಣೆ ಬೇಕಾಗುತ್ತೆ ರಾಜರುಗಳಿಗೆ. ಒಂದು ರಾಜತಂತ್ರದ ರಕ್ಷಣೆ, ಒಂದು ವೇದ ಮಂತ್ರದ ರಕ್ಷಣೆ. ಈ 2 ವಿಧವಾದ ರಕ್ಷಣೆ ಬೇಕು. ರಾಜತಂತ್ರ ಒಂದು ಮುಖ ಆದರೆ ಅದು ಅತಂತ್ರವಾದಾಗ ವೇದ ಮಂತ್ರ ಬೇಕಾಗುತ್ತೆ. ಮಂತ್ರದ ರಕ್ಷಣೆ ಅನ್ನೋದು ಸಾರ್ವಕಾಲಿಕ. ತಂತ್ರದ ರಕ್ಷಣೆ ಅದು ನಮ್ಮ ತಂತ್ರಕ್ಕಿಂತ ಅವರ ತಂತ್ರ ಬಲಿಷ್ಠ ಆದಾಗ ಎದುರಾಳಿಗಳದ್ದು ನಾವು ಎಷ್ಟು ರಾಜತಂತ್ರ ಯುದ್ಧತಂತ್ರ ಇದ್ರೂ ಸೋಲ್ತೇವೆ. ಅದು ಮುಖ್ಯ ಅಲ್ಲ. ಯುದ್ಧತಂತ್ರದಲ್ಲಿ ಎಷ್ಟು ಪಳಗಿದರೂ ಕೂಡ ಅದು ಸೋಲಬಹುದು. ಅದಕ್ಕೆ ಪ್ರೊಟೆಕ್ಷನ್ ಹಿಂಬದಿಯಿಂದ ಆ ಮಂತ್ರದ ಕವಚ, ಮಂತ್ರ ರಕ್ಷೆ ಇಲ್ಲದೆ ಇದ್ದರೆ ಬರೀ ತಂತ್ರದಿಂದ ರಾಜ್ಯವನ್ನು ಆಳ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಆ ಮಾಂತ್ರಿಕ ರಕ್ಷೆಯನ್ನು ಪಡೆಯೋದಕ್ಕೋಸ್ಕರ ಮಂತ್ರಸಿದ್ಧನಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಮಂತ್ರಸಿದ್ಧ, ಅಪೂರ್ವವಾದ ಮಂತ್ರಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥ ಋಷಿಯವನು. ಆಮೇಲೆ ಅವನು ವಯಸ್ಸಿನಲ್ಲಿ ಚಿಕ್ಕವ. ಯಾವಾಗಲೂ ನಮಸ್ಕಾರ ಮಾಡೋದು ಒಂದು ವ್ಯಕ್ತಿಯಲ್ಲಿ ಇರತಕ್ಕ ಜ್ಞಾನಕ್ಕೆ ಹೊರತು ವಯಸ್ಸಿಗಲ್ಲ. ಕೆಲವರು ವಯಸ್ಸಿನಲ್ಲಿ ಚಿಕ್ಕವ, ಅವನಿಗೆ ನಾನೇ ನಮಸ್ಕಾರ ಮಾಡೋದು ಅಂತ ತಲೆ ಹಣ್ಣಾದವರು ದೂರ ಎದ್ದು ಗೌರವಿಸುವುದಿಲ್ಲ ಚಿಕ್ಕ ವಯಸ್ಸಿನವರನ್ನು. ಆದರೆ ಅದು ಜ್ಞಾನಕ್ಕೆ ಮಾಡೋ ಅವಮಾನ ಅಂತ ಹೇಳ್ತಾರೆ ಚತುರ್ಮುಖ. ಅವನ ವಯಸ್ಸಿನಲ್ಲಿ ಚಿಕ್ಕವನಿರಬಹುದು, ಆದರೆ ಅವನ ಜ್ಞಾನಕ್ಕೆ ನೀವು ಗೌರವ ಕೊಡಬೇಕು. ಅವನನ್ನು ಗುರುಸ್ಥಾನದಲ್ಲಿ ಕೂಡಿಸಿ ಅವನ ಕಾಲಿಗೆ ಅಡ್ಡ ಬೀಳಬೇಕು. ನಮ್ಮಲ್ಲಿ ಇದೇ ಸಂಪ್ರದಾಯ ಉಂಟು. ಈಗ ಒಬ್ಬ ಗುರು ಅಂತ ನಾವು ಪೀಠದಲ್ಲಿ ಕೂಡಿಸ್ಬಿಟ್ರೆ ಚಿಕ್ಕ ಮಗುವಾದರೂ ನಾವು ಉದ್ದಂಡ ನಮಸ್ಕಾರ ಮಾಡ್ತೇವೆ. ಅಲ್ಲಿ ವ್ಯತ್ಯಾಸ ಏನು ಅಂದರೆ, ಒಬ್ಬ ಮಂತ್ರಸಿದ್ಧನಾದ ಗುರು, ಬರೇ ಕಾವಿಶಾಟಿ ತೊಟ್ಟ ಗುರು ಅಲ್ಲ. ಅವನ ಪೀಠದಲ್ಲಿ ಕೂತುಕೊಳ್ಳೆ ನಮಸ್ಕಾರ ಆಗೋದಿಲ್ಲ, ಮಂತ್ರಸಿದ್ಧನಾಗಿರಬೇಕು. ಅಂಥವನು ಒಬ್ಬ ಸಿಕ್ಕಿದರೆ ಅವನನ್ನು ಗುರುಪೀಠದಲ್ಲಿ ಕುಳಿಸಿಕೊಂಡ ಮೇಲೆ ಅವನು ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವನಿರಬಹುದು, ಸಂಬಂಧದಲ್ಲಿ ಬಹಳ ಕೆಳಗಿನವನು ಇರಬಹುದು, ನಿಮ್ಮ ಮೊಮ್ಮಗನ ಸ್ಥಾನದಲ್ಲಿ ಇರಬಹುದು. ಆದರೆ ಅವನು ಪೀಠದಲ್ಲಿ ಕೂತ ಮೇಲೆ ಗುರುಸ್ಥಾನದಲ್ಲಿ ಅವನಿಗೆ ನೀವು ನಮಸ್ಕರಿಸಲೇಬೇಕು. ಅದು ಅವಮಾನ ಅಲ್ಲ, ಜ್ಞಾನಕ್ಕೆ ಕೊಡುವ ಗೌರವ. ಆದ್ದರಿಂದ ನೀವು ಅವನನ್ನು ಸ್ವೀಕರಿಸಿ. ಇವರು ಹೋಗ್ತಾರೆ, ನೀನು ನಮ್ಮ ಪುರೋಹಿತನಾಗಿ. ಪುರೋಹಿತ ಅಂದರೆ ಅದು ಮಾಂತ್ರಿಕವಾದ ಸಲಹೆ ಕೊಡ್ತಕ್ಕ ಮಂತ್ರಿ. ಹಾಗೆ ದಶರಥನಿಗೆ ವಸಿಷ್ಠ ಮಂತ್ರಿಗೂ ಹೌದು, ಪುರೋಹಿತನೂ ಹೌದು. ನಮಗೆ ರಾಜಕೀಯವಾಗಿ ಸಲಹೆ ಕೊಡತಕ್ಕ, ಅಂದರೆ ವೈದಿಕವಾದ ರಕ್ಷಣೆ ಕೊಡತಕ್ಕಂಥ ಪುರೋಹಿತನಾಗಿ ನೀನು ನಮಗೆ ರಕ್ಷಣೆ ಕೊಡಬೇಕು. ನೀನು ಚಿಕ್ಕವನಿರಬಹುದು, ನಾವು ನಿನಗೆ ನಮಸ್ಕಾರ ಮಾಡ್ತೇವೆ, ನಾವು ನಿನ್ನ ಮನೆಗೆ ಬಂದು ಕೇಳಿಕೊಳ್ತಾ ಇದ್ದೇವೆ, ನೀವು ನಮ್ಮ ಆ ಒಂದು ಬಯಕೆಯನ್ನು ನೀನು ಈಡೇರಿಸಿಕೊಡ್ಬೇಕು ಅಂತ ಅವರು ಪ್ರಾರ್ಥಿಸಿಕೊಳ್ತಾರೆ ವಿಶ್ವರೂಪನ ಹತ್ರ.